ಜೈಕಾರ ಬೇರೆ ಹಾಕ್ತಿದ್ರು ಡಿ ಬಾಸ್ ಅಂತ. ಸ್ವಲ್ಪ ಬೇಜಾರಾಯ್ತು. ಮಲಗಿರೋ ನಾ ಸೀದಾ ಎಬ್ರು ನಿಲ್ಸ್ಬಿಟ್ಟಿದೀವಿ. ಜೈಕಾರ ಹಾಕೋದು ನಿಲ್ಸ್ಬಿಟ್ಟು ಆಗ್ತಾನೆ ಇರ್ರಿ, ಹೆಸರು ಒಂದೇ ಡಿ ಬಾಸ್ ಅಷ್ಟೇ. ನಂಗೆ ಸಿಕ್ಕಾಪಟ್ಟೆ ಇರಿಟೇಷನ್ ಆಗುತ್ತೆ. ಸ್ವಲ್ಪ ಒಂದ್ ನಿಮಿಷ ನಾವೇ ಕಾಯ್. ಅಯ್ಯೋ, ನಾನು ದೇವ್ರ ಹತ್ರ ಇಟ್ಟಿರೋದು ತೋರಿಸ್ತಾರೆ ಅಂದ್ರೆ ಅದಕ್ಕೆ ಯಾರು ಹೊಣೆ? ಹೆಚ್ಚು ಕಮ್ಮಿ ಯಾರು ಪ್ರಾಬ್ಲಮ್ ಆದ್ರೆ ನೋಡಿ ಎಲ್ಲ ಮ್ಯಾಚಿಂಗ್ ಹಾಕ್ಬಿಟ್ಟವನೆ. ಇವನೇ ಕಾಣಿಸಲ್ಲ ಅದಲ್ಲ, ಅದು ಏನು ಕಾಣಿಸ್ಲಿಲ್ಲ. ಇವ್ರಿಬ್ರು ಸಿಕ್ಕಿದ್ರೆ ಒಂದು ಸಿಕ್ಕಾಬಿಟ್ಟೆ ತರಲೆ ಮಾಡ್ತಾರೆ. ಅಂದಿಲ್ಲ ಅವಾಗಲೇ ನಾನು ಹೇಳ್ದೆ, ಎಲ್ಲ ಯಂಗ್ಸ್ಟರ್ಸ್ಗಳನ್ನ ನೀವು ಬೆಳೆಸ್ತಾ ಇರಬೇಕು. ನಮ್ಮಂತ ಯಂಗ್ಸ್ಟರ್ಸ್ ಹೊಸೊಬ್ರನ್ನ ಬೆಳೆಸ್ಬೇಕು, ಹರಿಸ್ಬೇಕು. ಹಲೋ ಎಲ್ರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್. ಇವತ್ತು ನಾವು ಮಂಡ್ಯಾಗ ಹೋಗ್ತಾ ಇದ್ದೀವಿ. ಯಾಕೆ ಅಂತ ಹೇಳಿದ್ರೆ ಇವತ್ತು ಊರಬ್ಬ ನಡೀತದೆ ಮಂಡ್ಯನಲ್ಲಿ. ಅದಕ್ಕೋಸ್ಕರ ಒಂದು ಸ್ಟೇಜ್ ಫಂಕ್ಷನ್ಗೆ ನನ್ನ ಗೆಸ್ಟಾಗಿ ಇನ್ವೈಟ್ ಮಾಡಿದ್ದಾರೆ. ಅದಕ್ಕೆ ಅಲ್ಲಿ ಹೋಗ್ತಿದ್ದೀವಿ. ಯಾರ್ಯಾರು ಹೋಗ್ತೀವಿ, ಎಲ್ಲೆಲ್ಲಿ ಹೋಗ್ತೀವಿ, ಹೆಂಗೆ ಎಂಜಾಯ್ ಮಾಡ್ತೀವಿ, ಪ್ರತಿಯೊಂದು ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಇವಾಗ ಫಸ್ಟು ನಾನು ನನ್ನ ಫ್ರೆಂಡ್ ಅಭಯ್ ಅವ್ರ ಮನೆಗೆ ಹೋಗಬೇಕು. ಅವ್ರ ಮನೇಲಿ ಹಬ್ಬ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ಅವ್ರ ಮನೇಲಿ ಊಟ ಮಾಡಿಕೊಂಡು ಅಲ್ಲಿಂದ ಮಂಡ್ಯ ಹೋಗೋಣ, ಬನ್ನಿ. ಇವಾಗ ಮನೆ ಬಿಟ್ವಿ. ಅಣ್ಣ ಇವಾಗ ಎದ್ದಿದ್ದಾನೆ. ಫುಲ್ ಟಯರ್ಡ್ ಆಗೋಗಿದೆ. ಬಾಯ್ ಬಾಯ್. ಸೆಕೆಂಡ್ ಕೊಡಪ್ಪ, ಬಾಯ್. ಇವಾಗ ಸುಹಾಸ್ನ ಡ್ರಾಪ್ ಮಾಡಿ ನಾನು ಹೊರಟೆ. ನೈಟು ಸ್ವಲ್ಪ ಕೆಲಸ ಇತ್ತು, ನಾನು ಅವನೆಲ್ಲ ಆಚೆ ಹೋಗಿದ್ದೆ. ಅದನ್ನು ಮುಗಿಸ್ಕೊಂಡು ಬರೋದು ಲೇಟ್ ಆಗೋಯ್ತು. ಅದಕ್ಕೋಸ್ಕರ ನಮ್ಮನೇಲೆ ಮಲ್ಕೊಂಡು ಇವಾಗ ನಮ್ಮ ಫ್ರೆಂಡ್ ಮನೆ ಹತ್ರ ಡ್ರಾಪ್ ಮಾಡಿ ಹೊರಡ್ತಾ ಇದ್ದೀವಿ. ಇವಾಗ ನಾವು ಅಭಯ್ ಅವ್ರ ಮನೆ ಹತ್ರ ಹೋಗಿ ಅಲ್ಲಿ ಊಟ ಮಾಡ್ಕೊಂಡು ಅಲ್ಲಿಂದ ನಮ್ಮ ಮಂಡ್ಯ ಹೊರಡೋದು. ಬನ್ನಿ ಹೋಗೋಣ. ಇವಾಗ ನನ್ನ ಇನ್ನೊಂದು ಫ್ರೆಂಡ್ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋ ಟೈಮು. ನನ್ನ ಶಿವಮೊಗ್ಗದ ಟ್ರಿಪ್ಪಲ್ಲಿ ಯಶ್ವಂತ್ ಮತ್ತು ಸುಹಾಸ್ ಇಬ್ಬರು ಗೊತ್ತು ನಿಮಗೆ, ಎಲ್ಲರೂ ನೋಡಿರ್ತೀರ. ಇವಾಗ ಇನ್ನೊಬ್ಬ ಫ್ರೆಂಡ್ ಲೋಕಿ, ನನಗೆ ಒಂದು 4 ವರ್ಷದಿಂದ ಪರಿಚಯ. 2020 ಅಂತ ಅನ್ಕೊತೀನಿ ನನಗೆ ಲೋಕಿ ಪರಿಚಯ ಆಗಿದ್ದು. ಆವತ್ತಿಂದ ಇವತ್ತವರೆಗೂ ಇಬ್ಬರು ಫ್ರೆಂಡ್ಶಿಪ್ ಕಂಟಿನ್ಯೂ ಆಗಿ ಬಂದಿದೆ. ಸಿಕ್ಕಾಪಟ್ಟೆ ಟ್ರಾವೆಲ್ ಮಾಡಿದ್ದೀವಿ, ಕಷ್ಟ ಸುಖಗಳನ್ನ ಹಂಚ್ಕೊಂಡಿದ್ದೀವಿ, ಎಲ್ಲ ಥರ ಶೇರ್ ಮಾಡ್ಕೊಂಡಿದ್ದೀವಿ. ಲೋಕಿ ನನಗೊಂಥರ ಸ್ಪೆಷಲ್. ನನ್ನ ಜೊತೆಗಿರೋರೆಲ್ಲ ಒಂಥರ ಹೆಂಗೆ ಅಂದರೆ ನನ್ನ ಫ್ಯಾಮಿಲಿ ಮೆಂಬರ್ಸ್ ಇದ್ದಂಗೆ. ನಾನು ಎಲ್ಲರೂ ಅದೇ ಥರ ಟ್ರೀಟ್ ಮಾಡ್ತೀವಿ. ಅವರು ನನ್ನ ಅದೇ ರೀತಿ ತುಂಬ ಚೆನ್ನಾಗಿ ನೋಡ್ಕೊತಾರೆ. ಎಲ್ಲೇ ಹೋದರೂ ಅವರೇ ಡ್ರೈವ್ ಮಾಡ್ತಾರೆ, ಸೇಫಾಗಿ ಕರ್ಕೊಂಬಂದು ಬಿಡ್ತಾರೆ ಮನೆಗೆ. ನಾವೆಲ್ಲ ಫ್ರೆಂಡ್ಸು. ಅದಕ್ಕಿಂತ ಜಾಸ್ತಿ ತುಂಬ ಖುಷಿ ಇದೆ ನನ್ನ ಇಂಥ ಫ್ರೆಂಡ್ಸ್ಗಳೆಲ್ಲ ನನಗೆ ಸಿಕ್ಕಿರೋದು. ಇವ್ರು ಕುಚಿಕು ಇನ್ನೊಬ್ರು ಇದ್ದಾರೆ, ಇವಾಗ ನೆಕ್ಸ್ಟು ಕನೆಕ್ಟ್ ಆಗ್ತಾರೆ. ಇವರಿಬ್ಬರು ಸಿಕ್ಕಿದ್ರೆ ಒಂದು ಸಿಕ್ಕಾಬಿಟ್ಟೆ ತರಲೆ ಮಾಡ್ತಾರೆ. ನಾನು ಯಾರು ಫೋನ್ ಮಾತಾಡ್ತಿದ್ರು ತರಲೆ ಮಾಡ್ತಾ ಇರ್ತಾರೆ. ಸಾಂಗ್ ಕೇಳಕ್ಕೆ ಬಿಡಲ್ಲ. ಅವ್ನು ಇವನು ಕ್ವಾಟ್ಲೆ ಮಾಡ್ತಾನೆ, ಅವನು ಕ್ವಾಟ್ಲೆ ಮಾಡ್ತಾನೆ. ಅದು ಯಾರು ಅಂತ ಗೊತ್ತಾಗುತ್ತೆ. ನೆಕ್ಸ್ಟ್ ಅವನು ಕೂಡ ನಮ್ಮ ನಿಖಿಲ್ ಗೌಡ್ರು ಇವರೇ ಅಂದಿದ್ದು, ನಮ್ಮ ಬಾಸ್ ಇವರು. ನೋಡಪ್ಪ ನಿಮ್ಮ ಕುಚಿಕು ಬಂದಿದ್ದಾನೆ. ಅಂದಿಲ್ಲ ಫ್ರೆಂಡ್ಸ್, ಅವಾಗಲೇ ನಾನು ಹೇಳ್ದೆ ಇಬ್ರು ನಿಜವಾಗ್ಲೂ ಬಂದ್ರೆ ಸಿಕ್ಕಾಪಟ್ಟೆ ತರಲೆ ನನ್ನ ಮಕ್ಕಳು ಅಂತ. ಬಂದಿದ ತಕ್ಷಣ ಸ್ಟಾರ್ಟ್ ಮಾಡ್ಕೊಂಡ್ರು. ಇವನು ಬಂದು ಕಿತ್ಬಿಟ್ಟ ಈಗ್ತಾನೆ ತರಲೆ. ಇವನು ಒಂಚೂರು ಹಂಗಲ್ಲ, ಕುಚಿಕುನ ಹಗ್ ಮಾಡಕ್ ತೆಗ್ದಿರೋದು. ಫೈನಲಿ ನಾನು ನನ್ನ ಫ್ರೆಂಡ್ ಅವ್ರ ಮನೆ ರೀಚ್ ಆದೆ. ಇವಾಗ ಅವ್ರು ಇಲ್ಲಿದ್ದಾರೆ. ನೀವೆಲ್ಲರೂ ನೋಡಿರ್ತೀರ, ಅಭಯ್ ಅಂತ. ರೀಸೆಂಟಾಗೆ ಮಂಡ್ಯ ಆಯ್ದ ಅಂತ ಒಂದು ಸಿನಿಮಾ ರಿಲೀಸ್ ಆಯಿತು. ನನ್ನ ಒಂದು ಪೇಜಲ್ಲಿ ಕೂಡ ಇನ್ಸ್ಟಾಗ್ರಾಮಲ್ಲಿ ನಾನು ರೀಲ್ಸ್ ಮಾಡಿದ್ವಿ ಆ ಸಾಂಗಿಗೆ, ಮಂಡ್ಯ ಆಯ್ದ ಅಂತ ಒಂದು. ಇವಾಗ ನೆಕ್ಸ್ಟ್ ಸಿನಿಮಾಗಳು ಮಾಡ್ತಿರ್ತಾರೆ. ಎಲ್ಲ ಯಂಗ್ಸ್ಟರ್ಸ್ಗಳನ್ನ ನೀವು ಬೆಳೆಸ್ತಾ ಇರಬೇಕು. ನಮ್ಮಂಥ ಯಂಗ್ಸ್ಟರ್ಸ್ ಹೊಸೊಬ್ರನ್ನ ಬೆಳೆಸ್ಬೇಕು, ಹರಿಸ್ಬೇಕು. ಇವತ್ತು ಅವ್ರ ಮನೆಗೆ ಹಬ್ಬ ಮಾಡಿದ್ದಾರೆ, ವರಮಹಾಲಕ್ಷ್ಮಿ ಹಬ್ಬ. ಅದಕ್ಕೆ ಊಟ ಮುಗಿಸ್ಕೊಂಡು ಇಲ್ಲಿಂದ ನಾನು ಇವರು ಎಲ್ಲರೂ ಜರ್ನಿ ಕಂಟಿನ್ಯೂ ಮಾಡ್ತೀವಿ ಮಂಡ್ಯಗೆ. ಬನ್ನಿ ತೋರಿಸ್ತೀನಿ. ಇವ್ನು ನಿಕ್ಕಿ ಸಿಕ್ಕಾಪಟ್ಟೆ ತರಲೆ ಮಾಡ್ತಾನೆ. ಅವ್ನು ಅವಾಗಲಿಂದ ನನಗೆ ಅಡ್ರೆಸ್ ಹೇಳಿ ಬೇಜಾರಾಗೋಗಿದೆ. ಇವನು ಏನೇನೋ ಹೇಳಿ ಸುಮ್ಮನೆ ಹಬ್ಬಕ್ಕೆ ಇವಾಗ ಕಾಶ್ಮೀರಿ ಆಪಲ್ ಕೊಡ್ತೀನಿ, ಪ್ಯೂರ್ ಕಾಶ್ಮೀರಿ ಆಪಲ್ ಅಂತ ಹೇಳಿದೀನಿ. ಇವಾಗ ತೋರಿಸ್ತೀನಿ, ಬನ್ರಿ ಲೆಫ್ಟ್ ಬನ್ರಿ. ಈ ಥರ ಎಲ್ಲ ತರಲೆ ಮಾಡ್ತಾನೆ. ಇವನೇನೋ ಕಾಶ್ಮೀರಿ ಆಪಲ್ ತೋರಿಸ್ತಾನಂತೆ. ಇವಾಗ ಇದು ಎಲ್ಲಿ ನೋಡಿದ್ನೋ ಗೊತ್ತಿಲ್ಲ ಕಾಶ್ಮೀರಿ ಆಪಲ್ನ. ಅಯ್ಯೋ, ನಾನು ದೇವ್ರ ಹತ್ರ ಇಟ್ಟಿರೋದು ತೋರಿಸ್ತಾರೆ ಅಂದ್ರೆ ಇವರು ಇದನ್ನ ತೋರಿಸ್ತಿದ್ದಾನೆ. ಇಲ್ಲಿ ಯಾವುದೋ ಪ್ಲಾಂಟ್, ಕಾಶ್ಮೀರಿ ಆಪಲ್. ಇವಾಗ ಊಟಕ್ಕೆ ರೆಡಿ ಆಗಿದ್ದಾರೆ ನಮ್ಮ ಬಾಯ್ಸ್.
ಭೋಜನ ಊಟಕ್ಕೆ ಕರೆದಿರೋದು ಇವರು. ಊಟ ತಿಂತಿರೋರು ನಾವು. ಫಸ್ಟು ಸ್ವೀಟ್ ತಿನ್ನೋಣ, ಒಳ್ಳೇದಾಗಲಿ ಅಂತ ಬಯಸೋಣ ಅವ್ರಿಗೆ. ಒಳ್ಳೆ ಸಿನಿಮಾಗಳು ಮಾಡಿ, ಆಲ್ ದಿ ಬೆಸ್ಟ್ ನಿಮಗೆ ಫ್ಯೂಚರ್ಗೆ. ಏನು ಹೇಳಿದ್ದೀನಿ ಇವಾಗ? ಹಂಗೆ ಪಕ್ಕದಲ್ಲಿ ಕರ್ಜಿಕಾಯಿ ರೌಂಡ್ ಇದೆ ಎತ್ಕೊಳ್ಳಿ, ನಾಲ್ಕು ಅಲ್ಲಿ ಹಾಕಿರತ್ತ, ಎಲ್ಲೆಲ್ಲಿ ಹಾಕಿರತ್ತೆ ತಿನ್ಬೇಕು ಫಸ್ಟು. ಎಲ್ಲರೂ ಈ ಥರ ಡಿಸೈನ್ ಮಾಡ್ಕೊಂಡ್ರಿ. ನಮ್ಮ ಕುಚ್ಚಿ ಚೆನ್ನಾಗಿರ್ಬೇಕು ಅಂದ್ಬಿಟ್ಟು ಅವ್ನಿಗೆ ಕೋಸಂಬರಿ ಎಲ್ಲ ಹಾಕಿದ್ದೀವಿ. ಏನೇ ತಿಂದ್ರು ಲಾಸ್ಟಲ್ಲಿ ಅನ್ನ ಸಾಂಬಾರು ತಿಂದ್ರೇನೆ ಒಂಥರ ನೆಮ್ಮದಿ. ಹೌದು. ಊಟ ತಿಂದ್ವಿ, ಸಕ್ಕದಾಗಿತ್ತು ಊಟ, ಸಕ್ಕದಾಗಿ ಬ್ಯಾಟಿಂಗ್ ಮಾಡಿದ್ವಿ. ಎಲ್ಲರೂ ಚೆನ್ನಾಗಿ ತಿಂದು ರೆಸ್ಟ್ ಮಾಡ್ತಿದ್ದಾರೆ. ನಾನು ಕುಡ್ದು ಖಾಲಿ ಮಾಡಿದೆ. ಆವಾಗಲೇ ಕೊಟ್ಟಿರೋದು ಮಜ್ಜಿಗೆ. ಇವನೇನೋ ಮೆಲ್ಲು ಕುಡಿತವನು. ಏನಕ್ಕೋ? ಬಿಸಿ. ಹಾಂ, ಬಿಸಿ. ಏನು ಕುಡಿಯೋದು ತೋರಿಸು? ಕಾಫಿನಾ? ಮಜ್ಜಿಗೆ. ಅದೇನು ಅರ್ಜೆಂಟ್ ಅಂತ ಗೊತ್ತಿಲ್ಲ ನಿಜವಾಗ್ಲು. ಇವನ್ಗಂತೂ ಕಾರ್ ಕೊಟ್ರೆ ಹೆಂಗಂದ್ರೆ ಹಂಗೆ ಓಡಿಸ್ತಾನೆ. ಸಡನ್ ಆಗಿ ಯಾರಾದ್ರೂ ಅಡ್ಡ ಬರ್ಲಿ ಆರನ್ ಹೊಡಿತಾನೆ ಇರ್ತಾನೆ. ನಂಗೆ ಸಿಕ್ಕಾಪಟ್ಟೆ ಇರಿಟೇಷನ್ ಆಗುತ್ತೆ. ಸ್ವಲ್ಪ ಒಂದ್ ನಿಮಿಷ ನಾವೇ ಕಾಯ್ದು ಬಿಡೋಣ, ಅವರೇ ಹೋಗ್ಲಿ ಮುಂದಕ್ಕೆ. ಇವನಿಗೆ ಸಿಕ್ಕಾಪಟ್ಟೆ ಇರಿಟೇಷನ್. ಅದೇನಕ್ಕೆ ಹಂಗೆ ಮಾಡ್ತಾನೋ ನಂಗೆ ಗೊತ್ತಿಲ್ಲ. ನಾಗರಬಾವಿಗೆ ಬಂದಿದ್ದೆ. ಈ ರೋಡಲ್ಲಿ ಬಂದಾಗೆಲ್ಲ ನಾನು ಜಿ ಅಕಾಡೆಮಿನ ನೆನೆಸ್ಕೊತೀನಿ. ಯಾಕೆ ಅಂತ ಹೇಳಿದ್ರೆ, ಗುರು ಶಿಷ್ಯರು ಮಾಡೋ ಟೈಮಲ್ಲಿ ನಾವು ವರ್ಕ್ಶಾಪ್ನ ಇಲ್ಲೇ ಮಾಡ್ತಾ ಇದ್ದು. ಸಾಯಂಕಾಲ 4 o'clock ಬಂದರೆ 6:30 ಹತ್ರ ವರ್ಕ್ಶಾಪ್ ಮುಗಿಯೋದು. ತುಂಬ ಚೆನ್ನಾಗಿ ಹೇಳ್ಕೊಡೋರು ಪ್ರತಿಯೊಂದನ್ನು. ಇದೇ ಬಿಲ್ಡಿಂಗು ನೋಡ್ಬೋದು ನೀವು, ಈ ಬಿಲ್ಡಿಂಗ್. ಇವಾಗ RR ನಗರ ಹತ್ರ ಇದ್ದೀವಿ, ಆನ್ ದ ವೇ ಟು ಮಂಡ್ಯ. ಅಭಯ್ ಇವಾಗ ಜಸ್ಟ್ ಡೀಸೆಲ್ ಹಾಕ್ಸ್ಕೊತಿದ್ದಾರೆ ಕಾರ್ಗೆ, ಅದಕ್ಕೆ ವೆಯ್ಟ್ ಮಾಡ್ತಿದ್ವಿ. ಅವ್ರು ಬಂದಿದ ತಕ್ಷಣ ಹಂಗೆ ಹೊರಡೋದು. ಅದನ್ನ ಹಾಕ್ಲಾ? ಇವ್ನು ಒಂದು ವಿಡಿಯೋ ಇದೆ. ನಾವು ಹಳೆ ಮನೇಲಿ ಇವ್ನು ಮಲಗಿಬಿಟ್ಟಿರ್ತಾನೆ, ಫುಲ್ ಡೀಪ್ ಸ್ಲೀಪು. ನಾನು ಸುವಾಸು ನಿಕ್ಕಿ 3 ಜನ ಇರ್ತೀವಿ. ನಾನು ಸುಮ್ಮನೆ ಬೆಡ್ ಮೇಲೆ ಮಲಗಿದ್ದೆ. ಇವರಿಬ್ರು ಪ್ಲ್ಯಾನ್ ಮಾಡಿದ್ದಾರೆ, ಯಾರು? ಸುವಾಸು ಮತ್ತು ನಮ್ಮ ನಿಕ್ಕಿ. ಹೆಂಗಿತ್ತು ಅವತ್ತು? ಇವ್ನು ಮಲಗಿರೋನ್ನ ಸೀದಾ ಎಬ್ರು ನಿಲ್ಸ್ಬಿಟ್ಟಿದ್ದೀವಿ. ಆ ವಿಡಿಯೋ ಹಾಕ್ತೀವಿ, ಸೀರಿಯಸ್ ಆಗಿ ನೋಡಿ, ಸಕ್ಕತ್ ಎಂಜಾಯ್ ಮಾಡ್ತೀರ ನೀವೆಲ್ಲ. ಇವಾಗ ನಮ್ಮ ಅಭಯ್ ಅವರು ಫುಲ್ ಹೀರೋ ಥರ ರೆಡಿ ಆಗಿ ಬಂದಿದ್ದಾರೆ. ನಾನು ಒಬ್ಬ ಇನ್ನು ರೆಡಿ ಆಗಬೇಕು, ಬಾಕಿ ಇದೀವಿ. ಆನ್ ದ ವೇ ನಾನು ಹೋಗ್ತಾ ರೆಡಿ ಆಗ್ತೀನಿ. ಕುಂಬ್ಳಗೋಡ್ ರೋಡಲ್ಲಿ ನಾನು ಹೋಗ್ತಿದ್ದೆ. ಒಂದು ಈಚರ್ ಗಾಡಿಗೆ ಸಿಕ್ಕಾಪಟ್ಟೆ ಐಟಮ್ಗಳು ಕಟ್ಟಿದ್ದಾರೆ. ಅದಕ್ಕೆ ಅದರಲ್ಲಿ ಏನಿದೆ ಅಂತ ನಮಗೆ ಗೊತ್ತಿಲ್ಲ. ಅದ್ರದ್ದು ಕಟ್ಟಿರೋ ದಾರ ಕೂಡ ಸಿಕ್ಕಾಪಟ್ಟೆ ಲೂಸು. ಅವಾಗಲಿಂದ ನಾವು ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಅದ್ರ ಹಿಂದೆ ಹೋಗೋರು, ಗಾಡಿ ಆಗಿರ್ಬೋದು, 2 ವೀಲರ್ಸು, ಕಾರ್ ಆಗಿರ್ಬೋದು, ಅದೇನಾದ್ರು ಬಿತ್ತು ಅಂತ ಹೇಳಿದ್ರೆ ಅದಕ್ಕೆ ಯಾರು ಹೊಣೆ? ಹೆಚ್ಚು ಕಮ್ಮಿ ಯಾರು ಏನಾದ್ರು ಪ್ರಾಬ್ಲಮ್ ಆದರೆ ನೋಡಿ, ನೀವೇ ನೋಡಿ ಎಷ್ಟು ಲೂಸ್ ಆಗಿದೆ ಅದು. ಅವಾಗಲಿಂದ ಅದು ಶೇಕ್ ಆಗ್ತಿದೆ. ಒಂದು ಹಂಪ್ ಬರಲಿ, ಮತ್ತೊಂದು ಬರಲಿ, ನೋಡ್ಬೋದು ನೀವೇ. ದಯವಿಟ್ಟು ಸ್ವಲ್ಪ ಸೇಫ್ಟಿ ಮಾಡ್ಕೊಂಡು ಈ ಥರ ಗಾಡಿಗಳನ್ನ ಓಡಿಸಿ. ಸ್ವಲ್ಪ ಲೂಸ್ ಆಗೈತೆ ನೋಡು, ದಾರ ಲೂಸ್ ಆಗೈತೆ. ಫಸ್ಟು ಈ ರೋಡ್ ಒಂದು ಸಿಕ್ಕಾಪಟ್ಟೆ ಇಷ್ಟ. ಹೊಸ ಮೈಸೂರು ರೋಡು. ಒಂದು ವೈಪ್ ಕ್ರಿಯೇಟ್ ಆಗುತ್ತೆ ಈ ರೋಡಲ್ಲಿ. ಏನ್ ಕ್ರಿಯೇಟ್ ಆಗುತ್ತೆ? ವೈಪಾ? ವೈಪರ್ ಕ್ರಿಯೇಟ್ ಆಗುತ್ತೆ. ಈ ಫೀಲೇ ಬೇರೆ. ಈ ರೋಡಲ್ಲಿ ಹೋಗ್ತಾ ಇದ್ರೆ ಫೀಲೇ ಬೇರೆ ಇರುತ್ತೆ. ನಿಜವಾಗ್ಲೂ ನಾನು ಈ ರೋಡ್ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತೀವಿ. ಆದರೆ 100 ಮೇಲೆ ಹೋಗೋಂಗಿಲ್ಲ ಸ್ಪೀಡು. ಈ ರೋಡಲ್ಲಿ ಸಿಕ್ಕಾಪಟ್ಟೆ ಆಕ್ಸಿಡೆಂಟ್ಸ್ ಆಗಿದೆ, ನಿಮಗೆ ಗೊತ್ತು. ದಯವಿಟ್ಟು ಮೆಲ್ಲಗೆ ಹೋಗಿ ಓವರ್ಟೇಕ್ ಮಾಡೋದು ಗೊತ್ತಾದ್ರೆ ಅದು ಮಾಡೋದು. ಆಡಲ್ಲಿ ಒಂದೆರಡೇ ಆಡು. ನಮ್ ಕುಚಿಕ್ಕು ಆಡ್ತಾನೆ. ಕುಚಿಕ್ಕು ಆಡಾಡು ಸಾಂಗ್ ಹಾಕಿದ್ರೆ ಅವಾಗ ಆಡ್ತಿರ್ಬೇಕು. ನಂಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇರ್ಬೇಕು ನನಗೆ. ಏನಿಲ್ಲ, ಹಂಗೆ ಆಡೋಣ, ಹಂಗೆ ಲೈಕ್ ಮಾಡ್ತೀನಿ. ನೀನ್ ಹೆಂಗೆ ಆಡಿದ್ರೆ ಲೈಕ್ ಮಾಡ್ತೀನಿ. ಹಂಗೆಲ್ಲ ಕುಚಿಕ್ಕು ಕಷ್ಟ ಪಡೋ.
ಇವಾಗ ರೆಡಿ ಆದ್ವಿ, ಜಸ್ಟ್ ಮದ್ದೂರಿಗೆ ಎಂಟ್ರಿ ಕೊಡ್ತಿದ್ದೀವಿ. ನಾನು ಸ್ಟೇಜ್ ಮೇಲೆ ಕೂತ್ಕೊಂಡು ಲೋಕಿನ ಹುಡುಕ್ತಿದ್ದೆ, ಎಲ್ಲಿದ್ದಾನೆ ಲೋಕಿ ಅಂತ. ನಾನು ಕಾಣಿಸ್ತಾನೆ ಇಲ್ಲ ಎಲ್ಲಿ ಅಂತ. ಇವಾಗ ಕೇಳಿದ್ರೆ ಬಾಸ್ ಅಲ್ಲೇ ಇದ್ದೆ ನಾನು ಸ್ಟೇಜ್ ಹತ್ರ ಅಂತ ಹೇಳ್ತಿದ್ದ. ನಿಕ್ಕಿ ಕೇಳ್ದೆ ಎಲ್ಲೋ ಇದ್ದ ಅವನು ಅಂದ್ರೆ, ಬಾಸ್ ನನಗೆ ಅವ್ನು ಕಾಣಿಸಿಲ್ಲ, ಪಕ್ಕದಲ್ಲೇ ನಿಂತಿದ್ದ, ಏನೋ ಬ್ಲಾಕ್ ಕಲರ್ ಶರ್ಟ್ ಕಾಣಿಸ್ಲೇ ಇಲ್ಲ, ಇವನು ಪಕ್ಕದಲ್ಲೇ ನಿಂತ ಹುಡುಕ್ತಾ ಇದೀನಿ ಎಲ್ಲಿದ್ದಾನೆ ನೋಡಿ. ಇದಕ್ಕೆ ಮ್ಯಾಚಿಂಗು ಎಲ್ಲ ಮ್ಯಾಚಿಂಗ್ ಹಾಕ್ಬಿಟ್ಟವನೆ, ಇವನೇ ಕಾಣಿಸಲ್ಲ ಅದಲ್ಲ, ಅದು ಏನು ಕಾಣಿಸ್ಲಿಲ್ಲ. ಮಂಡ್ಯ ಫಂಕ್ಷನ್ ಮುಗಿಸ್ಕೊಂಬಂದ್ವಿ, ಸಕ್ಕದಾಗಿತ್ತು, ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ನಮ್ಮ ಬಾಸ್ ಫ್ಯಾನ್ಸ್ ಜಾಸ್ತಿ ಜನ ಇದ್ರು, ಜೈಕಾರ ಬೇರೆ ಹಾಕ್ತಿದ್ರು, ಡಿ ಬಾಸ್ ಅಂತ. ಸ್ವಲ್ಪ ಇರ್ಲಿ ಅಂತ ಹೇಳ್ತಾ ಅವರು ತಮ್ಮ ಉದ್ದೇಶಕ್ಕೆ ಅಡೆತಡೆ ಮಾಡಬೇಕು. ನಾನು ಯಾವತ್ತೂ ಹೇಳೋಣ, ಜೈಕಾರ ಹಾಕೋದ್ ನಿಲ್ಸ್ಕೊಂಡು ಆಗ್ತಾನೆ ಇರ್ರಿ, ಹೆಸರು ಒಂದೇ ಡಿ ಬಾಸ್ ಅಷ್ಟೇ. ಎಲ್ರಿಗೂ ನಮಸ್ಕಾರ. ತುಂಬಾ ಖುಷಿ ಆಗ್ತದೆ. ಅಪ್ಪು ನನ್ನ ಫ್ಯಾಮಿಲಿ ಫ್ರೆಂಡ್ ಇದ್ದಂಗೆ. ಯಾಕೆ ಅಂತ ಹೇಳಿದ್ರೆ ಕಾರ್ಯಕ್ರಮಕ್ಕೆ ಕಾರ್ಡ್ ಕೊಡ್ಬೇಕಿತ್ತು, ಕಾರ್ಡ್ ಇಸ್ಕೊಳಕ್ಕಾಗಿಲ್ಲ. ಖಂಡಿತ ಬರ್ತೀನಿ ಕಾರ್ಯಕ್ರಮಕ್ಕೆ ಅಂತ ಬಂದೆ. ಯಾಕೆ ಅಂತ ಹೇಳಿದ್ರೆ ಮಂಡ್ಯ ಅಂದ್ರೆ ಒಂದು ಪ್ರೀತಿ. ಕನ್ನಡ ಅಂತ ಬೆಳೆಸಿದ್ದೆ ಇಲ್ಲಿಂದ. ನಮ್ಗೆ ಅಂಬರೀಷ್ ಅಣ್ಣ ಅಂತ ನೆನ್ಸ್ಕೊಳ್ಳೇಬೇಕು. ಇಲ್ಲಿ ಬಂದ ಮಂಡ್ಯ ಅಂತ ಬಂದಾದ್ಮೇಲೆ ಅಂಬರೀಷ್ ಅಣ್ಣ ನೆನ್ಸ್ಕೊಂತೀವಿ. ನಾನು ಲಾಸ್ಟ್ ಟೈಮ್ ಈ ಕಾರ್ಯಕ್ರಮಕ್ಕೆ ಹೋದಾಗಲೂ ಹೇಳ್ತಿದ್ದೆ, ಮಂಡ್ಯಕ್ಕೆ ಬಂದಾದ್ಮೇಲೆ ನಮ್ಮ ಬಾಸ್ ಹೆಸರು ಅಂಬರೀಷ್ ಅಣ್ಣ ಹೆಸರು ಹೇಳಿಲ್ಲ ಅಂದ್ರೆ ನಿದ್ದೆನೆ ಬರಲ್ಲ. ಇಲ್ಲಿ ಅಷ್ಟು ಮಟ್ಟಿಗೆ ಪವರ್ ಇದೆ. ಬಾಸ್ ಫ್ಯಾನ್ಸ್ ಜಾಸ್ತಿ ಜನ ಇದ್ರು, ಜೈಕಾರ ಬೇರೆ ಹಾಕ್ತಿದ್ರು, ಡಿ ಬಾಸ್ ಅಂತ. ಸ್ವಲ್ಪ ಬೇಜಾರಾಯಿತು. ಅದಾದ್ಮೇಲೆ ಸಾಂಗ್ಸ್ ಆಡಿದ್ರು ಸ್ಟೇಜ್ ಮೇಲೆ, ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರು. ಇನ್ನೊಂದು ನನ್ನ ಫೇವ್ರೇಟ್ ಸಾಂಗ್ ಒಳಿತು ಮಾಡು ಮನಸ್ಸ, ನಾನು ಹೋಗಿದ ತಕ್ಷಣ ನಮ್ಮ ತಂದೆ ಫೇವ್ರೇಟ್ ಸಾಂಗ್ ಅದು, ಅದನ್ನು ಕೂಡ ಆಡಿದ್ರು. ಸಾಕಷ್ಟು ಜನ ಸಿಕ್ಕಿದ್ರು, ಆಶೀರ್ವಾದ ಮಾಡಿದ್ರು. ಹಳ್ಳಿ ಜನ ಅಂದರೆ ಸಿಕ್ಕಾಪಟ್ಟೆ ಮುಗ್ದ್ರು, ಅವರ ಮನಸ್ಸಲ್ಲಿ ಕಲ್ಮಶ ಇಲ್ದಿರೋ ಪ್ರೀತಿ. ಒಳ್ಳೆ ಊಟ ಬೇರೆ ಹಾಕಿದ್ರು ನಮಗೆ, ನಾನ್ ವೆಜ್ ಊಟ. ನಮ್ಮ ಅಭಯ್ ಬ್ರೋ ಕೂಡ ಬಂದಿದ್ರು, ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಥ್ಯಾಂಕ್ ಯು ಸೋ ಮಚ್ ಎಲ್ರು ಮಂಡ್ಯ. ಇವಾಗ ಅಭಯ್ ಅವ್ರನ್ನ RR ನಗರ ಆರ್ಚ್ ಹತ್ರ ಡ್ರಾಪ್ ಮಾಡಿ ಅವ್ರ ಕಾರ್ ಎತ್ಕೊಂಡು ಅಲ್ಲಿಂದ ಹೊರಟ್ರು. ನಾವು ಇವಾಗ ಆನ್ ದ ವೇ ಮನೆಗೆ. ಲೋಕಿ ಯಾಕೋ ಕಾಲು ನೋವ್ತಿದೆ ಅಂತ ಹೇಳ್ದ, ಅದಕ್ಕೋಸ್ಕರ ಸರಿ ನಾನೇ ಡ್ರೈವ್ ಮಾಡ್ತೀನಿ ಅಂತ ಡ್ರೈವ್ ಮಾಡಿದೆ. ಆನ್ ದ ವೇ ಮನೆಗೆ ಹೋಗ್ತಾ ಇದೀವಿ, ಹೋಗೋಣ ಬನ್ನಿ. ಲೋಕಿ ಫುಲ್ ನಿದ್ದೆ ಮಾಡ್ತಿದ್ದಾನೆ, ಫುಲ್ 5 ನಿಮಿಷಕ್ಕೆ ಗೊರಕೆ ಹೊಡಿತಿದ್ದಾನೆ. ಇವಾಗ ನೋಡಿ ಅಂತೀನಿ ಹಂಗೆ. ಸಡನ್ ಗಟ್ಟಿ ಕೂತ್ಕೊಂಡ್ರೆ ಅಣ್ಣ ಏನಾಯ್ತಣ್ಣ, ಯಾಕಣ್ಣ? ಇವಾಗ ನೈಟ್ 1 ಗಂಟೆ, ಜಸ್ಟ್ ಇವಾಗ ರೀಚ್ ಆದ್ವಿ ಮನೆಗೆ. ಸಿಕ್ಕಾಪಟ್ಟೆ ಟಯರ್ಡ್ ಆಗಿದ್ದೀವಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಶುಭರಾತ್ರಿ.